ಒಬ್ಬ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಪರ ಮಾತನಾಡಿದ್ರೆ ಆಗತ್ತಾ ಅಂತ ಶಿವಾನಂದ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಯಾರಿಗೆ? ಚಂದ್ರಶೇಖರ ಸ್ವಾಮೀಜಿ ನಿನ್ನೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಡಿಸಿಎಂ ಹುದ್ದೆಯ ಸಂಚಲನ ನಡೆದಿರೋದು ರಾಜಕೀಯದಲ್ಲಿ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಡಿ ಕೆ ಶಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಒಕ್ಕಲಿಗೆ ಶ್ರೀ ಬ್ಯಾಟಿಂಗ್ ಮಾಡಿದ್ರು. ಒಬ್ಬ ಸ್ವಾಮೀಜಿ ಮಾತನಾಡಿದ್ರೆ ಅದು ರಾಜಕಾರಣ ಆಗತ್ತಾ ಅಂತ ಶಿವಾನಂದ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ ಚಂದ್ರಶೇಖರ ಶ್ರೀಗೆ. ಚಂದ್ರಶೇಖರ ಶ್ರೀ ಬಗ್ಗೆ ಶಿವಾನಂದ ಪಾಟೀಲ್ ಕೌಂಟರ್. ಸ್ವಾಮೀಜಿಗಳ ಮಾತನ್ನ ಅಲ್ಲೇ ಕೇಳಿ ಅಲ್ಲೇ ಬಿಡಬೇಕು. ಸ್ವಾಮೀಜಿಗಳು ರಾಜಕಾರಣ ಮಾತನಾಡಬಾರದು, ರಾಜಕಾರಣಿ ಮಾತನಾಡಿದ್ರೆ ಅದಕ್ಕೊಂದು ಬೆಲೆ ಇದೆ. ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ನೋಡ್ರಿ, ಒಬ್ರು ಸ್ವಾಮೀಜಿ ಮಾತನಾಡಿದ್ದು ರಾಜಕಾರಣ ಆಗ್ತದ? ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಬೇಕು, ಅಲ್ಲೇ ಬಿಡಬೇಕು. ಆ ಸ್ವಾಮೀಜಿಗಳನ್ನು ಬಳಸ್ಕೊಂಡು ಕುರ್ಚಿಗಾಗಿ ಟವಲ್ ಅದು ಯಾರು ಹಾಕಿ ಬಳಸ್ಕೊಂಡಾರ ನನಗೆ ಗೊತ್ತಿಲ್ಲ. ಬಟ್ ಸ್ವಾಮೀಜಿಗಳು ಮಾತನಾಡಬಾರ್ದು ರಾಜಕಾರಣ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು ಅದರ ಡಿಸಿಎಂ ಅದಾರ, ಅವ್ರು ಒಂದೇ ಹುದ್ದೆ ಕೊಡಬೇಕು, ಬದಲಾವಣೆ ಮಾಡ್ಬೇಕಂತ. ಅದು ನನಗೆ ಗೊತ್ತಿಲ್ಲ ರೀ. ಸ್ವಾಮೀಜಿ ಅವ್ರ ರಾಜಕಾರಣ ಮಾತನಾಡಬಾರ್ದು, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಮಾತನಾಡಬಾರ್ದು. ರಾಜಕಾರಣಿಗಳು ಮಾತಾಡಿದ್ರೆ ಇನ್ನೂ ಅದಕ್ಕೊಂದು ಬೆಲೆ ಇದೆ. ನೋಡ್ರಿ, ಒಬ್ರು ಸ್ವಾಮೀಜಿ ಮಾತನಾಡಿದ್ದು ರಾಜಕಾರಣ ಆಗ್ತದ? ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಬೇಕು, ಅಲ್ಲೇ ಬಿಡಬೇಕು. ಆ ಸ್ವಾಮೀಜಿಗಳನ್ನು ಬಳಸ್ಕೊಂಡು ಕುರ್ಚಿಗಾಗಿ ಟವಲ್ ಅದು ಯಾರು ಹಾಕಿ ಬಳಸ್ಕೊಂಡಾರ ನನಗೆ ಗೊತ್ತಿಲ್ಲ. ಬಟ್ ಸ್ವಾಮೀಜಿಗಳು ಮಾತನಾಡಬಾರ್ದು ರಾಜಕಾರಣ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು ಅದರ ಡಿಸಿಎಂ ಅದಾರ, ಅವ್ರು ಒಂದೇ ಹುದ್ದೆ ಕೊಡಬೇಕು, ಬದಲಾವಣೆ ಮಾಡ್ಬೇಕಂತ. ಅದು ನನಗೆ ಗೊತ್ತಿಲ್ಲ ರೀ. ಸ್ವಾಮೀಜಿ ಅವ್ರ ರಾಜಕಾರಣ ಮಾತನಾಡಬಾರ್ದು, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಮಾತನಾಡಬಾರ್ದು. ರಾಜಕಾರಣಿಗಳು ಮಾತಾಡಿದ್ರೆ ಇನ್ನೂ ಅದಕ್ಕೂ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಶ್ರೀಲಕ್ಷ್ಮಿ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತಾ ಇದೆ ಅಂಥೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ಹೆಚ್ಚುವರಿ DCM. ಯಾವಾಗ ಹೆಚ್ಚುವರಿ DCM ನೆಪವನ್ನು ಹೇಳಿಕೊಂಡು KPCC ಅಧ್ಯಕ್ಷ ಸ್ಥಾನಕ್ಕೆ ಪರಿಣಾಮ ಬೀರ್ತೋ, ಒಂದು ಕಡೆ ವಿರೋಧ ಪಕ್ಷಗಳು ಕೂಡ ಎನ್ಕೇಜ್ ಮಾಡ್ಕೊಳ್ತಾ ಇವೆ. ಈಗ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಸಂಘರ್ಷ ಹೊಸ ಬಾಂಬ್ ಸಿಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ. CM DCM ಹುದ್ದೆ ಬಗ್ಗೆ ಕಾಂಗ್ರೆಸ್ನಿಂದ ಸೃಷ್ಟಿ, DCM ಸೃಷ್ಟಿ ಹಿಂದೆ CM ಸಿದ್ದರಾಮಯ್ಯ ಕೈವಾಡ ಇದೆ. ಈ ಬಗ್ಗೆ ಡಿ ಕೆ ಶಿವಕುಮಾರ್ ಉತ್ತರ ನೀಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಯಾಕೆ ಉತ್ತರ ನೀಡ್ತಾ ಇಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಾಂಬ್ ಸಿಡಿಸಿದ್ದಾರೆ. ಒಟ್ಟಲ್ಲಿ ವಿರೋಧ ಪಕ್ಷದವರು ಶ್ರೀಲಕ್ಷ್ಮಿ ಇದನ್ನ ಎನ್ಕೇಜ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಕೈವಾಡವೇ ಅಂತ ಹೇಳ್ತಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಹಾಗಾದ್ರೆ. ಡಿ ಕೆ ಶಿವಕುಮಾರ್ ಅವ್ರು ಯಾರಾದರೂ ಮಾತಾಡಿದರೆ ಹುಷಾರ್ ಅಂತ ಹೇಳ್ತಾರೆ. ರಾಜಣ್ಣವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಡಲಿ ಉತ್ತರ ಕೊಡ್ತೀವಿ ಅಂತ. ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸತ್ತು ಬಿದ್ದಿದೆ. ನೀವು BJP ಅವ್ರಿಗೆ ಬೇಗ ಕೊಟ್ಟಿದ್ದೀರಿ. ನೀವು ಅಟ್ಟರ್ ನಾನ್ಸೆನ್ಸ್ ನಡೀತಾ ಇದೆ. ಕಮಾಂಡ್ ಇಲ್ಲ. DCM ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಕಮಾಂಡ್ ಇಲ್ಲ. DCM ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಕಮಾಂಡ್ ಇಲ್ಲ. DCM ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಕಮಾಂಡ್ ಇಲ್ಲ. DCM ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಕಮಾಂಡ್ ಇಲ್ಲ. ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ DCM ಬಗ್ಗೆ ಮಾತಾಡ್ಬಿಡ್ರಿ ಅಂತ? ಪಾಪ ಡಿ ಕೆ ಶಿವಕುಮಾರ್ ಅವ್ರು ಪಾಪ ಹೇಳ್ಯಾರ ಬಹಿರಂಗವಾಗಿ, ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ DCM ಇರೋದ್ರಿಂದ 2 ಪವರ್ ಸೆಂಟರ್ ಆಗಿದೆ. ನಾವೇನು ಡಿ ಕೆ ಶಿವಕುಮಾರ್ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ. ನಾವು ಹೇಳೋದು ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಾರ. ಆದ್ರೆ ಸಿದ್ದರಾಮಯ್ಯನವ್ರ ಬಣದವರು ಚಾಲೆಂಜ್ ಮಾಡಿದ್ದಾರೆ.